ದೇವಿದಾಸ್ ಅವರು ಬರೆದಂತಹ ಚಕ್ರಗ್ರಹಣ ಅನ್ನೋ ಒಂದು ಪದ್ಯಭಾಗವನ್ನು ಈಗ ನೋಡೋಣ. ಪದ್ಯದ ಸಂಖ್ಯೆ ಎಷ್ಟು? ಈ ಪಾಠದ ಪದ್ಯದ ಪ್ರವೇಶ. ಕನ್ನಡ ನಾಡಿನ ಯಕ್ಷಗಾನ ಬಯಲಾಟದ ಪರಂಪರೆಯು ಇಲ್ಲಿನ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಅಂಗ ಆಗಿದೆ. ಇಲ್ಲಿ ಯಕ್ಷಗಾನ ಎರಡು ನಮೂನೆ ಇದೆ ಕನ್ನಡದಲ್ಲಿ, ದೊಡ್ಡಾಟ ಸಣ್ಣಾಟ ಅಂತ. ಗೊತ್ತಿಲ್ಲ? ಯಕ್ಷಗಾನ ದೊಡ್ಡಾಟ ಸಣ್ಣಾಟ ಅಂತ ಕರೀತಾರೆ. ಅಲ್ಲಿ ಮೂಡ್ಲುಪಾಯ ಅಂತ ಕರೀತಾರೆ ಅದಕ್ಕೆ. ಆ ಕಡೆ ಬಯಲು ಸೀಮೆಯಲ್ಲಿ ಆಡೋದು ಮೂಡ್ಲುಪಾಯ, ಅದು ಯಕ್ಷಗಾನ. ಈ ಕಡೆ ಸಣ್ಣಾಟ ಅಂತ ಕರೀತಾರೆ, ದಕ್ಷಿಣ ಕರ್ನಾಟಕದ ಸೈಡೆ. ಆ ಕಡೆ ಕುಣಿತ ಬೇರೆ, ಈ ಕಡೆ ಕುಣಿತ ಬೇರೆ. ಆ ಕಡೆ ದೊಡ್ಡ ದೊಡ್ಡ ಭುಜ ಕಿರೀಟಗಳು ಹಾಕೊಂಡು ದೈತ ದಿತ್ತ ದಿತ್ತೈ ದಿತ್ತೈ ದಿತ್ತ ಬಲಲೈ ಸಾರಥಿ ಇತ್ತ ಕಡೆ ಬರುವಂತ ಹಾಕು, ಹೀಗೆ ಭಾಳ ಆರ್ಭಟಿಸಿ ಮಾಡುವಂಥದ್ದು. ಇಲ್ಲಾದರೆ ಭಾಳ ಭರತನಾಟ್ಯದ ಶೈಲಿಯಲ್ಲಿ ಭಾಳ ಲಲಿತವಾಗಿ ಕಿರೀಟಗಳು ಅವೆಲ್ಲ ಸಣ್ಣವಿರ್ತವೆ, ಭಾಳ ಲಲಿತವಾಗಿ ಮಾಡುವಂಥದ್ದು. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಆದರೂ ಈ ಒಂದು ಎರಡೂ ಕೂಡ ಈ ಭರತನಾಟ್ಯ ಒಂದು ಬಯಲಾಟದ ಸಂಸ್ಕೃತಿಯವು. ಒಂದು ಕಡೆ ಬಯಲಾಟ ಅಂತ ಕರೀತಾರೆ, ಇಲ್ಲಿ ಯಕ್ಷಗಾನ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಇದು ಇಲ್ಲಿನ ಜನಜೀವನದ ಮನಸ್ಸನ್ನು 100ಕ್ಕೆ 50ರಷ್ಟು ತುಂಬಿಸಲು ಶಕ್ತಿಯುಳ್ಳ ಕಲೆಯಾಗಿತ್ತು ಅಂತಾರೆ. ಮೊದಲೆಲ್ಲ ಯಕ್ಷಗಾನ ದೊಡ್ಡಾಟನೇ ಇತ್ತು. 100ಕ್ಕೆ 50 ಭಾಗ ಯಕ್ಷಗಾನ ಎಲ್ಲ ಕಡೆ ಆಡ್ತಿದ್ರು. ಆ ಕಡೆ ದೊಡ್ಡಾಟ ಅಂದ್ಬಿಟ್ಟು ಆ ಕಡೆ ಇಲ್ಲಿ ಚಿತ್ರದುರ್ಗ ಚಳ್ಳಕೆರೆ ಆ ಕಡೆ ಭಾಗದಲ್ಲೆಲ್ಲ ದೊಡ್ಡಾಟ, ಆ ಕಡೆ ಸೈಡು. ಇಲ್ಲಿಂದ ಈ ಕಡೆ ದಕ್ಷಿಣ ಕರ್ನಾಟಕದವರು ಹೋದರೆ ಯಕ್ಷಗಾನ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ರಾತ್ರಿಯಿಂದ ಬೆಳಗ್ಗೆವರೆಗೂ ಯಕ್ಷಗಾನಗಳನ್ನು ಮಾಡೋದಿತ್ತು. 100ಕ್ಕೆ 50 ಭಾಗ ಜನ ಎಲ್ಲ ಕಡೆಯವರು ಯಕ್ಷಗಾನವನ್ನೇ ಒಂದು ಕಲೆಯನ್ನಾಗಿ, ಒಂದು ಶಕ್ತಿಯುಳ್ಳ ಕಲೆಯನ್ನಾಗಿ ನಾವು ಅದನ್ನ ಆರಾಧಿಸ್ತಿದ್ರು, ಅಭಿನಯ ಮಾಡ್ತಿದ್ರು, ನೋಡ್ತಾ ಇದ್ರು. ಆದರೆ ಅನ್ಯ ದೇಶೀಯ ಅನ್ಯ ಪ್ರಾಂತೀಯ ಸಂಸ್ಕಾರಗಳ ಮೋಹದಿಂದ, ಅನ್ಯ ದೇಶೀಯ ಅಂದರೆ ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಷೆ, ಅದು ಇಂಗ್ಲೆಂಡ್ನಿಂದ ಬಂದಂಥ ಇಂಗ್ಲೀಷ್ ಭಾಷೆ ಆಗಿರ್ಬೋದು, ಹಂಗೆ ಬೇರೆ ಬೇರೆ ಭಾಗದಿಂದ ಬಂದ ವಿವಿಧ ಸಂಸ್ಕೃತಿ ಅವೆಲ್ಲ ನಮ್ಮನ್ನು ಆಕ್ರಮಣ ಮಾಡಿ ಟಿ.ವಿ, ದೂರದರ್ಶನ ಇವೆಲ್ಲ ಬಂದು, ಸಿನಿಮಾ ಬಂದು ನಾವು ನಮ್ಮ ಜಾನಪದೀಯ ಕಲೆಗಳನ್ನು ಮರೆತು ಬಿಟ್ಟಿದ್ದೀವಿ. ಅನ್ಯ ಪ್ರಾಂತೀಯ ಸಂಸ್ಕಾರಗಳ ಮೋಹ, ಅನ್ಯ ಪ್ರಾಂತೀಯ ಬೇರೆ ಬೇರೆ ಪ್ರಾಂತದಲ್ಲಿರುವಂಥ ಕಲೆ ಸಾಹಿತ್ಯಕ್ಕೂ ಮರಳಾಗಿ ನಾವು ಅವುಗಳನ್ನ ಆಸ್ವಾದಿಸೋಕ್ಕೆ ಶುರು ಮಾಡಿದ್ವಿ, ಆರಾಧಿಸೋಕ್ಕೆ ಶುರು ಮಾಡಿದ್ವಿ, ನಮ್ಮ ಕಲೆಯನ್ನು ಮರೀಲಿಕ್ಕೆ ಶುರು ಮಾಡಿದ್ವಿ. ಸಂಪ್ರದಾಯಗಳ ಸಂಸ್ಕಾರಗಳ ಅರಿವು ಕಡಿಮೆಯಾಗಿರುವ ಕಾಲದಲ್ಲಿ ಹೊಸ ಆಗಮಗಳ ಮೇಲಿನ ಮೋಹ ಅಧಿಕವಾಗುತ್ತದೆ. ನಮಗೆ ಆ ಸಂಸ್ಕಾರ ಇಲ್ಲ, ನಮಗೆ ಯಾರು ಯಕ್ಷಗಾನ ಕಲಿಸೋರಿಲ್ಲ. ಕಲಿಸೋರಿದ್ರೆ ಕಲಿತಿದ್ವಿ ನಾವು ಅಲ್ವಾ? ಹಂಗಾಗಿ ಕಲಿಸೋರು ಇಲ್ಲ, ಅವುಗಳನ್ನು ಕಲಿಯೋರು ಇಲ್ಲ, ಹಂಗೆ ಆಗ್ತು. ಹಿಂಗಾಗಿ ಏನಾಯಿತು ಅಂದರೆ ಆ ಅನ್ಯ ಸಂಸ್ಕೃತಿಯ ಅನ್ಯ ಕಲೆಗಳನ್ನು ಮೈಗೂಡಿಸ್ಕೊಳ್ಳೋದೆ ಆಯಿತು. ಇಂದು ಅಂತಹ ಮೋಹ ಬೆಳೆದು ಬದನಿಕೆಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ ಜೀವ ಹಿಂಸೆಗೆ ಕಾರಣ ಆಗಿದೆ. ಈಗ ನಮ್ಮ ಸಮುದಾಯದಲ್ಲಿ ಭಾಳ ವಿರಳವಾಗಿದೆ. ಅದನ್ನು ಆಚರಿಸೋರು, ಅಭಿನಯಿಸೋರು, ನೋಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಇಂಥ ಕಾಲದಲ್ಲಿ ಬರೀದೆ ನಮ್ಮ ಸಂಸ್ಕೃತಿ ಎಂಬ ಅಭಿಮಾನವಿದ್ದರೆ ಏನು ಬಂತು? ಅರಿವಿನಿಂದ ನಮಗೆ ಅಂಥ ಅಭಿಮಾನ ಬಂದರೆ ಆಗ ಅದಕ್ಕೆ ತಾಳಿಕೆ ಬರುತ್ತದೆ, ಪ್ರಯೋಜನವೂ ಬರುತ್ತದೆ, ನಮ್ಮದರ ಬೆಲೆ ನಮಗೆ ತಿಳಿಯುತ್ತದೆ. ಬರೀ ಅಭಿಮಾನ ಇದ್ರಾಗಲ್ಲ. ನಮ್ಮ ಕಲೆ, ನಮ್ಮ ಜಾನಪದ ಕಲೆ, ನಮ್ಮ ಕನ್ನಡ ನಾಡಿನ ಕಲೆ ಅಂತ ಅಭಿಮಾನ ಇದ್ರೆ ಸಾಲದು, ಅದನ್ನು ಮೈಗೂಡಿಸ್ಕೋಬೇಕು, ಕಲಿಬೇಕು, ಅಭಿಮಾನ ಉಳ್ಳವರಾಗಿರಬೇಕು. ಅವಾಗ ಮಾತ್ರ ಆ ಕಲೆ ಉಳಿಯೋಕ್ಕೆ ಸಾಧ್ಯ. ಅಂಥ ಅರಿವಿನಿಂದ ಮಾತ್ರ ಅಭಿಮಾನ ಬಂದರೆ ಅದಕ್ಕೆ ಒಂದು ತಾಳಿಕೆ ಬರುತ್ತೆ. ಅಂದರೆ ಭಾಳಷ್ಟು ದಿನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಭಾಷೆ ಇವನ್ನೆಲ್ಲವನ್ನು. ಇಲ್ಲ ಅಂದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರಯೋಜನಕ್ಕೆ ಬರಬೇಕಂದ್ರೆ ನಾವು ಅದನ್ನ ಉಳಿಸ್ಬೇಕು, ಬೆಳೆಸಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು. ಆ ಕಾರಣಕ್ಕೆ ಈ ಒಂದು ಪಾಠವನ್ನು ನಮಗೆ ಇಟ್ಟಿದ್ದಾರೆ. ಅದನ್ನು ಒಂದ್ಸರಿ ಈಗ ಹೇಳ್ತೀನಿ, ನೋಡೋಣ. ಈ ಒಂದು ಆಶಯ, ಈ ಪಾಠದ ಆಶಯ ಏನಪ್ಪ ಅಂದರೆ, ದೇವಿದಾಸ್ ಅವರು ಬರೆದಿರೋ ಉದ್ದೇಶ, ನಿಮಗೆ ಪಾಠ ಇಟ್ಟಿರೋ ಉದ್ದೇಶ ಏನಂದರೆ, ಚಕ್ರಗ್ರಹಣವು ಮಹಾಭಾರತದ ಯುದ್ಧದ 3ನೆಯ ದಿನ. ಮಹಾಭಾರತ ಯುದ್ಧ ನಡೆಯುತ್ತೆ ಗೊತ್ತಲ್ಲ, ಕುರುಕ್ಷೇತ್ರ. ಮಹಾಭಾರತದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಯಾವುದದು? ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತೆ 13 ದಿನಗಳ ಕಾಲ ಅಲ್ವಾ? ಅದರಲ್ಲಿ 3ನೆಯ ದಿನ, 1ನೇ ದಿನ ಆಯಿತು, 2ನೇ ದಿನ ಆಯಿತು, 3ನೇ ದಿನ ಆಯಿತು. ಆ ಕಡೆಯವರು ಈ ಕಡೆಯವರು ಯಾರ್ಯಾರಿಗೆ ಯುದ್ಧ ನಡೆಯುತ್ತೆ? ಪಾಂಡವರಿಗೆ ನಡೆಯುತ್ತೆ. ಲಕ್ಷಾಂತರ ಜನಗಳು ಆನೆ ಮೇಲೆ, ಕುದುರೆ ಮೇಲೆ, ಕಾಲಾಳುಗಳು ಬೇರೆ, ಕ್ಷತ್ರಿಯರು ರಥದ ಮೇಲೆ ಯುದ್ಧ ಮಾಡಿ
ಆ ಕಡೆ ಈ ಕಡೆ ಜನ ಸಾಕಷ್ಟು ಜನ ಸತ್ತೋಗಿದ್ದಾರೆ. ಆದರೂ 3ನೇ ದಿನ ಏನು ಮಾಡಬೇಕು? ದುರ್ಯೋಧನ ಆ 3ನೇ ದಿನದ ವಿದ್ಯಮಾನ ಅಲ್ಲಿ ಏನು ನಡೀತು ಅನ್ನೋದನ್ನು ಈ ಪದ್ಯ ಹೇಳುತ್ತೆ. ದುರ್ಯೋಧನನು ಭೀಷ್ಮನನ್ನು ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮನು ಪೀಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡ್ತಾನೆ. ಮೊದಲು ಕರ್ಣನನ್ನು ದಂಡಾಧಿಕಾರಿಯನ್ನಾಗಿ ಮಾಡಕ್ಕೆ ಮಾಡಿದ್ದಾರೆ, ಅದನ್ನು ಬೇರೆಯವರು. ಆದರೆ ಇವ್ರನ್ನ ಗೆಲ್ಲಕ್ಕಾಗಲ್ಲ ಪಾಂಡವರನ್ನ ಅಂದ್ಕೊಂಡು ಭೀಷ್ಮರನ್ನು ಅವ್ರ ಅಜ್ಜನ ಕರೆದು ನೀನು ಇದಕ್ಕೆ ಸೇನಾಧಿಕಾರಿ ಆಗು, ಮುಂದಾಳಾಗು ಅಂತೇಳಿ ಅವ್ರನ್ನ ನೇಮಿಸ್ತಾನೆ ಭೀಷ್ಮನ. ಯಾರು? ದುರ್ಯೋಧನ. ಅವಾಗ ಆ ಅಜ್ಜ ಭೀಷ್ಮ ಶಪಥ ಮಾಡುತ್ತೆ, ಅವನನ್ನು ಬಿಡೋದಿಲ್ಲ. ಯಾರು? ಪೀಡಿಸುವೆ ಮುರಾರಿಯ ಸುದರ್ಶನವ. ಸುದರ್ಶನ ಚಕ್ರ ಇದೆಯಲ್ಲ, ಆ ಚಕ್ರ ಅವನೇನಾದ್ರು ಬಿಟ್ಟ ಅಂದರೆ ಆ ದರ್ಶವಂತ ಕೃಷ್ಣನ ನಾನು ಪೀಡಿಸ್ತೀನಿ, ಅವನು ಕೊಲ್ತೀನಿ ಅಂತ ಹೇಳಲ್ಲ, ಚೆನ್ನಾಗಿ ಪೀಡಿಸ್ತೀನಿ, ಸವಾಲಿಗೆ ಕೊಡ್ತೀನಿ ಭೀಷ್ಮನಿಗೆ ಅಂತ ಕೃಷ್ಣ ಶಪಥ ಮಾಡ್ತಾನೆ. ಆ ಒಂದು ಪದ್ಯ. ಇದಕ್ಕೆ ಹಿನ್ನೆಲೆಯಾಗಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಕೃಷ್ಣನ ಪ್ರತಿಜ್ಞೆ. ಹಿಂದೆ ಹೇಳಿತಾನೆ, ಆ ಕೃಷ್ಣ ಏನಾದ್ರು ಚಕ್ರ ಬಿಟ್ಬಿಟ್ರೆ ಎಲ್ಲ ಭೂಮಂಡಲ ಭಸ್ಮ ಆಗಿಬಿಡುತ್ತೆ ಅನ್ನೋ ಇದಕ್ಕೆ ಎಲ್ಲರಿಗೂ ಇತ್ತು. ಅದಕ್ಕೆ ಹೇಳ್ಬಿಟ್ಟಿದ್ದ, ನಾನು ಯುದ್ಧದ ಆರಂಭದಲ್ಲೇ ಹೇಳ್ಬಿಟ್ಟೆ, ನಾನು ನನ್ನ ಚಕ್ರವನ್ನು ಉಪಯೋಗಿಸಲ್ಲ ಶತ್ರುಗಳ ಮೇಲೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾನೆ. ಹಂಗಾಗಿ ಭೀಷ್ಮನಿಗೆ ಅದೊಂದು ಸುಳುವು ಸಿಕ್ಕಿರ್ತದ. ಹಂಗಾಗಿ ಕೃಷ್ಣ ಚೆನ್ನಾಗಿ ಅವನ ಜೊತೆ ಹೋರಾಟ ಮಾಡ್ತೀನಿ ಅನ್ನೋ ನಂಬಿಕೆ ಅವನಲ್ಲಿ ಬಂದಿರುತ್ತೆ. ಅದನ್ನು ಅವನು ಪ್ರತಿಜ್ಞೆ ಮಾಡ್ತಾನೆ. 3ನೆಯ ದಿನದ ಯುದ್ಧದಲ್ಲಿ ಭೀಷ್ಮನ ಶಪಥವು ನೆರವೇರುತ್ತದೆ. ಭೀಷ್ಮನ ಶಪಥ ನೆರವೇರುತ್ತೆ. ಕೃಷ್ಣನನ್ನು ಸರಿಯಾಗಿ ಹಣ್ಣುಗಾಯಿ ಮಾಡ್ತಾನೆ. ಏನು ಮಾಡ್ತಾನೆ? ಕೃಷ್ಣನು ಪಾರ್ಥನ ಸಾರಥಿಯಾದಾಗ ಶರಣರಲ್ಲಿ ಮಗುಳೆಂತು ದಯವೋ ಭಕ್ತವಾತ್ಸಲ್ಯಗೆ ಎಂದು ಕವಿ ಉದ್ಗರಿಸಿದ್ದ. ಭಕ್ತವಾತ್ಸಲ್ಯದ ಇನ್ನೊಂದು ಉದಾಹರಣೆ ಚಕ್ರಗ್ರಹಣ. ನೋಡಿ, ಶರಣರಲ್ಲಿ ಮಗುಳೆಂತು ದಯವೋ ಭಕ್ತವತ್ಸಲಗೆ. ಭಕ್ತವತ್ಸಲ ಅಂದ್ರೆ ಕೃಷ್ಣ ಅಲ್ವಾ? ಕೃಷ್ಣನಿಗೆ ಹೇಳ್ತಾನೆ, ಶರಣಾದವರಿಗೆ, ಯಾರು ಶರಣಾಗಿರ್ತಾರೋ ಅವರಿಗೆ ಇಷ್ಟೊಂದು ದಯೆಯನ್ನು ತೋರಿಸೋದ ನೀನು ಅಂತೇಳಿ ಅವನ್ನ ಕೆಣಕಿ ಮಾಡುವಂಥದ್ದು ಇಲ್ಲಿ ಕವಿ ಉದ್ಗರಿಸಿರೋದನ್ನು ಇಲ್ಲಿ ಹೇಳ್ತಾರೆ. ಇದು ಒಂದು ಪದ್ಯ ಭಾಗವನ್ನು ನಾನು ರಾಗವಾಗಿ ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕೃತಿಕಾರರ ಪರಿಚಯ ನೋಡಿ ಅಲ್ಲಿ ಹೋಗಿ. ಪ್ರಸ್ತುತ ಕಾವ್ಯ ಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಅಥವಾ ಭೀಷ್ಮ ಪರ್ವ ಅಂತೇಳಿ ಆ ನಾಟಕದ ಹೆಸರು. ಆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ರಚಿಸಿದ ಕವಿ ದೇವಿದಾಸ. ಹೆಸರೇನು? ಕವಿ ಚರಿತ್ರಕಾರರು ಇದರ ಕಾಲ ಸುಮಾರು 1800 ಎಂದು ಊಹಿಸುತ್ತಾರೆ. ಈ ದೇವಿದಾಸ ಯಾವಾಗ ಬರ್ತಿದ್ದಾರೆ? 1800ನೇ ಇಸ್ವಿನಲ್ಲಿ ಬರ್ತಿರಬಹುದು ಅಂತ ಹೇಳಿ ಊಹಿಸ್ತಾರೆ. ಇವರು ಈ ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಈ ಕೃತಿಗಳನ್ನು ಇವರು ಬರೆದಿದ್ದಾರೆ. ದೇವಿದಾಸ ಬರೆದಂತ ಕೃತಿಗಳು ಯಾವ್ಯಾವು? ಇಷ್ಟು ಕೃತಿಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರೆ. ಅಲ್ಲಿಯ ಒಂದು ಮಾತು ಪಾದ ಜನೈಸೆ ವರ್ಣದಲ್ಲಿ. ಅಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಆ ದೇವಿಯ ಪಾದವದಲ್ಲಿ ಜನಿಸಿರುವಂಥವನು ಅಂತೇಳಿ ಆ ಅಕ್ಷರದಲ್ಲಿ, ಅಕ್ಷರ ವರ್ಣ ಅಂದರೆ ಅಕ್ಷರ ಅಂತ, ಆ ಶಾರದೆಯ ಮಾತೆ ಅಂತನೋ ಆ ಪಾದ ದೇವತೆಯ ಪಾದದಲ್ಲಿ ಜನಿಸಿರುವಂಥವನು ನನ್ನ ಅಕ್ಷರ ಆಗಿ ಅಂತಂದರೆ ವರ್ಣದಲ್ಲಿ ಅಂತಂದರೆ ಈ ವರ್ಣ ರೂಪದಲ್ಲಿ ಈ ಕಾವ್ಯವನ್ನು ಬರೆದಿದ್ದೀನಿ ಅಕ್ಷರ ರೂಪದಲ್ಲಿ ಅಂತೇಳಿ ಹೇಳ್ತಾನೆ. ದೇವಿದಾಸನ ಭೀಷ್ಮ ಪರ್ವ, ಇದಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ. ಕುಮಾರವ್ಯಾಸ ಬರೆದಿದ್ದಾನಲ್ವ? ಕುಮಾರವ್ಯಾಸನು ಆಡಿದನೆಂದರೆ ಹೇಳಿದ ದ್ವಾಪರ ಕಲಿಯುಗವಾಗುವುದು. ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಬರೆದಾನೆ. ಅದನ್ನು ಓದ್ಕೊಂಡು ಇವರು ನೋಡಿ ಅದಕ್ಕೆ ಆಧಾರವಾಗಿ ಈ ಒಂದು ಭೀಷ್ಮ ಪ್ರತಿಜ್ಞೆಯನ್ನು ದೇವಿದಾಸ್ ಅವರು ಬರೆದಿದ್ದಾರೆ ಯಕ್ಷಗಾನ ಪ್ರಸಂಗವನ್ನು. ತಾಳ ಮಧ್ಯೆ ಕೂಟ ಮತ್ತು ಯಕ್ಷಗಾನ ಆಟ ಎರಡಕ್ಕೂ ಸಮಾನಾಗಿ ಹೋಗುವ ಈ ಪ್ರಸಂಗ ತುಂಬ ಜನಪ್ರಿಯವಾಗಿದೆ. ತಾಳ ಇರ್ತಾರೆ, ಕೆಳಗೆ ಇವರು ಮೇಳದವ್ರು ಇರ್ತಾರೆ, ಮೃದಂಗ ಬಾರಿಸ್ತಿರ್ತಾರೆ, ಪಕ್ಕದಲ್ಲಿ ತಾಳದವ್ರು ಇರ್ತಾರೆ, ಹಾಡೋರು ಇರ್ತಾರೆ. ಇವರೆಲ್ಲ ಹಿಮ್ಮೇಳದಲ್ಲಿ ಇದ್ಕೊಂಡ್ಬಿಟ್ಟು ಈ ಪದ್ಯವನ್ನು ಆಡ್ತಾ ಮುಂದುಗಡೆ ಅವರೆಲ್ಲ
ಭೀಷ್ಮ ಕರ್ಣ ಪಾತ್ರಧಾರಿಗಳು ಬಂದ್ಬಿಟ್ಟು ಕುಣಿದು ಕುಪ್ಪಳಿಸಿ ತಮ್ಮ ವೀರಾವೇಶವನ್ನು ತೋರಿಸುವಂಥದ್ದನ್ನು ನೋಡ್ತೀವಿ. ಕವಿಯ ಅದ್ಭುತ ರಂಗಪ್ರಜ್ಞೆ ಮತ್ತು ಕಾವ್ಯ ಸಾಮರ್ಥ್ಯಕ್ಕೆ ಇದು ನಿದರ್ಶನವಾಗಿದೆ. ಕವಿ ಏನು ದೇವಿದಾಸ ಬರೆದಾರಲ್ಲ, ಅವರ ಅದ್ಭುತವಾದ ರಂಗಪ್ರಜ್ಞೆ. ಅಲ್ಲಿ ಕೃತಿಯನ್ನು ರಚನೆ ಮಾಡಬೇಕಾದ್ರೆ ಆ ಪಾತ್ರಗಳು ಭೂಮಿ ಮೇಲೆ ಬಂದು ರಂಗಭೂಮಿ ಮೇಲೆ ಬಂದು ನಟಿಸೋದು, ಅದು ಕಾಲ ಅದ್ರದ್ದು ಇದು ಎಲ್ಲ ತಿಳ್ಕೊಂಡು ಬರೀಬೇಕಾಗತ್ತೆ. ಅಂತ ಒಂದು ಕವಿಗೆ ಆ ಕಾಲ ಪ್ರಜ್ಞೆ ಕೂಡ ರಂಗಪ್ರಜ್ಞೆ ಇದೆ. ಮತ್ತು ಕಾವ್ಯ ಸಾಮರ್ಥ್ಯತೆ, ಬಹಳ ಸಮರ್ಥವಾಗಿ ಕಾವ್ಯವನ್ನು ಅವರು ಬರೆದಿದ್ದಾರೆ. ಇದು ಈ ಕಾವ್ಯದ ನಿದರ್ಶನ ಅಂತ ಹೇಳ್ತಾರೆ. ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸ ಪ್ರಭಾಕರ್ ಜೋಶಿಯವರು ದೇವಿದಾಸನ ಕೃಷ್ಣ ಸಂಧಾನ, ಪ್ರಸಂಗ ಮತ್ತು ಪ್ರಯೋಗ ಎಂಬ ಮೌಲಿಕವಾದ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದಾರೆ. ಈ ದೇವಿದಾಸ ಅವರು ಬರೆದಂಥ ಈ ಎಲ್ಲ ಕೃತಿಗಳನ್ನು ನೋಡಿ ವಿಮರ್ಶೆ ಮಾಡಿ ಪ್ರಭಾಕರ್ ಜೋಶಿ ಎನ್ನುವರು ಈ ದೇವಿದಾಸನ ಬರೆದಂಥ ಕೃಷ್ಣ ಸಂಧಾನ ಕೃತಿಯನ್ನು ಪ್ರಸಂಗ ಮತ್ತು ಕೃಷ್ಣ ಸಂಧಾನ, ಈ ಪುಸ್ತಕದ ಪ್ರಸಂಗ ಮತ್ತು ಪ್ರಯೋಗ, ಪ್ರಸಂಗ ಅಂತಲೂ ಕರೀತಾರೆ, ಯಕ್ಷಗಾನ ಅಂತಲೂ ಕರೀತಾರೆ. ಇದ್ರ ಬಗ್ಗೆ ಒಂದು ಮೌಲಿಕವಾದಂತಹ ಒಂದು ಸಂಶೋಧನಾ ಪ್ರಬಂಧವನ್ನು ಬರೆದಿದ್ದಾರೆ. ಅದಕ್ಕೆ ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿದೆ ಅಂತ ಹೇಳ್ತಾ, ಇನ್ನು ಪದಗಳ ಅರ್ಥವನ್ನು ಒಂಚೂರು ನೋಡಿದ್ರ ಹೇಳ್ತೀರಾ? ಸರಳಿನಿಂದ ಒದಿಸುವೆ, ಸರಳಿನಿಂದ ವಂದಿಸುವೆ ಅಂದ್ರೆ ಸರಳು ಅಂತಂದ್ರೆ ಬಾಣ, ಬಾಣದಿಂದ ವಂದಿಸುವೆ. ಬಾಣವನ್ನು ವಂದಿಸಬೇಕಾದ್ರೆ ಅವ್ರ ಗುರು ಯಾರು ವಂದನೆಯನ್ನು ಮಾಡ್ತಾನೆ. ಬಾಣವನ್ನು ಪಾದಕ್ಕೆ ಬಿಟ್ಬಿಟ್ಟು ಹಿರಿಯರ ಪಾದಕ್ಕೆ ಬಿಟ್ಟು ವಂದನೆಯನ್ನು ಮಾಡ್ತೀನಿ ಅಂತ ಅವನು ಎದೆಗೆ ಬಿಡಲ್ಲ, ಪಾದಕ್ಕೆ ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಅವ್ನು ಧ್ಯಾನ ಮಾಡಿ ಅವನ ವಿರುದ್ಧನೇ ಯುದ್ಧ ಮಾಡೋದು, ಕೃಷ್ಣನ ವಿರುದ್ಧ. ನೋಡಿದೆ ಪರೀಕ್ಷಿಸು ಅಂದರೆ ಪರೀಕ್ಷಿಸು, ನೋಡುವಂಥದ್ದು, ಅದು ತತ್ಸಮ ತದ್ಭವ, ಪರೀಕ್ಷೆ, ಪರೀಕ್ಷಿಸು, ಪರೀಕ್ಷಿಸು. ಅಳವಿ ಅಂದರೆ ಯುದ್ಧ, ಯುದ್ಧ. ಹೊಸುಳರು ಅಂದರೆ ಹಸುಳೆಯರು, ಹಸುಳೆಯರು, ಪಕಾರ ಹಕಾರ ಆಗಿ ಬರುತ್ತೆ. ಇನ್ನು ಐದೆ ಅಂದರೆ ಪಾದಪೂರಣನ ಅವ್ಯಯ. 5 ಅನ್ನೋದು ನಿಮ್ಮ ಪಕ್ಷದಲ್ಲಿ 5 ಜನ ಪಾಂಡವರೇ ನನಗೆ ಮುಖ್ಯ. 5 ಅಂದ್ರೆ ಪಂಚ ಪಾಂಡವರು ತಾನೆ, ಅದನ್ನು ಆಗುತ್ತೆ. ಇನ್ನು ಪ್ರಾಪ್ತಿ ಗಮನ, ನಿಮ್ಮ ಕುರಿತು ನನ್ನ ನಮನ, ಹಿರಿದಾಗಿ ದಯವು ದೂಡವು ಎಂಬುದನ್ನು ಕೃಷ್ಣ ತಿಳಿದಿರುವನು. 5 ಅನ್ನೋ ವಿಚಾರ ಬಗ್ಗೆ ಇಲ್ಲಿ ಹೇಳ್ತಾರೆ. ಆಮೇಲೆ ಪಾಠದಾಗ ನೋಡ್ತಾ ಹೋಗಿ ತ್ರಿನಯ ಅಂದ್ರೆ ಸಾಯಂಕಾಲ, ಸಾಯಂಕಾಲ ಎಚ್ಚಡಭ್ರ, ಸಾಯಕಂಗಳೆಚ್ಚಡಭ್ರ ಅಂದ್ರೆ ಸಾಯಕ ಅಂದ್ರೆ ಬಾಣ. ನಾನು ಹೇಳ್ತೇನೆ ನಾನು. ಸಾಯಕ ಅಂದ್ರೆ ಬಾಣ ಅಂತೇಳಿ, ಹೆಚ್ಚು ಅಂದ್ರೆ ಪ್ರಯೋಗಿಸುವಂಥದ್ದು ಅಂತ, ಅಭ್ರ ಅಂದ್ರೆ ಆಕಾಶ ಅಂತೇಳಿ. ಅಲ್ಲಿ ಸಾಯಕಂಗಳೆಚ್ಚಡಭ್ರ ಅಂತಂದ್ರೆ ಬಾಣವನ್ನು ಪ್ರಯೋಗಿಸೋದು, ಆಕಾಶದ ತುಂಬ ಕಾಣುವಾಗೆ ಪ್ರಯೋಗಿಸೋದು ಅಂತ. ಹಳಚು ಅಂದರೆ ರಭಸದಿಂದ ತಾಗೋ, ಅಪ್ಪಡಿಸುವಂಥದ್ದು ಅಂತ. ಇನ್ನು ಚಂದನ ಅಂದರೆ ರಥ, ಯುದ್ಧ ಮಾಡುವಂತಹ ಒಂದು ರಥ. ದೃಗುದ್ವಯ ಅಂದರೆ 2 ಕಣ್ಣು, ದೃಗು ಒಂದು 2 ಕಣ್ಣನ್ನು ಈ ಭಾಗದಲ್ಲಿ ನೆಡುವಂಥದ್ದು. ಧ್ಯಾನ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿರೋದು, ಹಿಂಗೆ ಓಂ ಕಣ್ಣು ಮುಚ್ಕೊಂಡು ಈ 2 ದೃಷ್ಟಿ ಒಳಗಡೆ, ಕಣ್ಣು ರೆಪ್ಪೆ ಮುಚ್ಕೊಂಡು ಒಳಗೆ ಏಕಾಗ್ರತೆಯನ್ನು ಈ ಭಾಗದಲ್ಲಿ ಕಾನ್ಸಂಟ್ರೇಷನ್ ಮಾಡೋದು. ಏಕಾಗ್ರತೆ ಮಾಡಿದಾಗ ಒಂಥರ ನೋವಾಗುತ್ತೆ. ಎಷ್ಟೊತ್ತು ನೋವಾಗುತ್ತೋ ಎಷ್ಟೋ ತನಕ ಅದನ್ನು ಅನುಭವಿಸ್ತೀವೋ ಅಷ್ಟು ಜ್ಞಾನ ಹೆಂಗೆ ಬರುತ್ತೆ, ಏಕಾಗ್ರತೆ ಬರುತ್ತೆ. ಹಂಗೆ ಓಂ ಅಂದ್ಬಿಟ್ಟು ಏಕಾಗ್ರತೆಯಿಂದ ಧ್ಯಾನ ಮಾಡಿಬಿಟ್ಟು ಬಾಣವನ್ನು ಬಿಡ್ತಿದ್ರು ಅಂತೇಳಿ. ಅದಕ್ಕೆ ಇಲ್ಲಿ ದೃಗು ದ್ವಯ ಅಂತ, ದೃಗು 2 ದೃಷ್ಟಿಗಳು ಇಲ್ಲಿ ಒಂದತ್ರ ನೆಡುವಂಥದ್ದು, ಧ್ಯಾನ ಮಾಡೋದು. ಔಡಗಿದು, ಔಡು ಅಂದರೆ ಔಡು, ಔಡಿಗಚ್ಚೋದು ಅಂತಾರೆ, ಅಂಬಡಿ ಅಂತ ಹೇಳ್ತಾರೆ. ಔಡು ಅಂದ್ರೆ ಅಗಿದು, ಕಚ್ಚಿ, ತುಟಿಯನ್ನು ಕಚ್ಚಿಕೊಂಡು ಅಂತಾರಲ್ಲ, ಸಿಟ್ಟು ಬಂದಾಗ ಅಂತಾರಲ್ಲ, ಹಂಗೆ ಔಡನ್ನು ಕಚ್ಚೋದು ಅಂತೇಳಿ. ಆಮೇಲೆ ಹಸಿಯರೆ ಅಂದರೆ ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವುದು, ಅರಿಯೋದು, ಗಾರೆ ಅರಿಯೋದು ಅಂತಾರೆ. ಅರ್ದು ಅಂತಾರಲ್ಲ, ಅರ್ದು ಹಾಕಿಬಿಡ್ತೀನಿ ನೋಡು, ತುಳು ಹಾಕಿಬಿಡೋದು, ಅರಿಯೋದು. ಆಮೇಲೆ ಬಿಸಜ ಪೀಠ, ಬಿಸಜ ಅಂದರೆ ಕಮಲ ಅಂತೇಳಿ, ಪೀಠ ಅಂದ್ರೆ ಆಸನ, ಕಮಲಾಸನ ಅಂದ್ರೆ ಬ್ರಹ್ಮ. ಕಮಲದಲ್ಲಿ ಕುಂತಿರೋನು ಯಾರು? ಬಿಸಜಾಸನ, ಬಿಸಜ ಪೀಠ ಅಂದ್ರೆ ಕಮಲದ ಪೀಠ, ಕಮಲದ ಪೀಠದಾಗ ಇರೋನು ಯಾವನು? ವಾಘ ಅಂದ್ರೆ ಕಡಿವಾಣ, ಕುದುರೆಗೆ ಕಡಿವಾಣ ಹಾಕ್ತಾರಲ್ಲ, ಟಕರ 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 ಕಡಿವಾಣ ಹಾಕ್ತಾರೋ, ಭಾಳ ಕಡಿವಾಣ ಹಾಕ್ಬೇಕ್ರಿ ಅವನು, ಇದಕ್ಕೆ ಸಿಗಲ್ಲ ಅಂತಲ್ಲ. ಇನ್ನು
ಎರವಿನೊಡನೆ ಅಂದರೆ ಬಾಡಿಗೆಯ ವಸ್ತು, ಎರವು ತಗೊಳ್ಬಾರದು. ಎರವು ಅಂದರೆ ಬೇರೆ ಹತ್ರ ತಗೊಂಡ್ಬರೋದು, ಬಾಡಿಗೆ ತಗೊಂಡ್ಬರೋದು. ತೀರ್ಚು ಅಂದರೆ ತೀರಿಸುವಂಥದ್ದು, ಋಣ ತೀರಿಸೋದು, ತೀರ್ಚು. ಇನ್ನು ಉರ್ವೆ ಅಂದರೆ ರಭಸ, ಆರ್ಭಟ, ಆರ್ಭಟದಿಂದ ನುಗ್ಗಿದರು, ಆರ್ಭಟಿಸಿದರು. ಇಷ್ಟೆಲ್ಲ ಇಟ್ಕೊಂಡು ಈಗ ಈ ಪದ್ಯವನ್ನು ನೋಡೋಣ. ಚಕ್ರಗ್ರಹಣ, ದೇವಿದಾಸರವರ ಈ ಒಂದು ಯಕ್ಷಗಾನದ ಪದ್ಯಗಳನ್ನು ನೋಡೋಣ. ಅವಕ್ಕೆಲ್ಲ ರಾಗ ಅಂತ ಇರ್ತದೆ. ರಾಗ ಸೌರಾಷ್ಟ್ರ, ತ್ರಿವುಡೆ ತಾಳ ಅಂತ ಹೇಳ್ತದೆ. ತ್ರಿವುಡೆ ಮೂರತ್ತು ಹಿಂಗೆ. ಆದಿತಾಳ ಅಂದರೆ ಸ ರಿ ಗ ಮ ಪ ದ ನಿ ಸ ತಾಳ ಅಂತಿದೆ, ಆದಿತಾಳ ಅಂತಾರೆ. ಅಟ್ಟ ತಾಳ, ಮಟ್ಟ ತಾಳ, ಹಿಂಗೆ ತಾಳಗಳು ಬೇರೆ ಇರ್ತವೆ. ಒಂದೊಂದು ತ್ರಿವುಡೆ 3 ತಾಳಗಳು, ತ್ರಿವಳಿ ಹಿಂಗೆಲ್ಲ ಇರ್ತವೆ. ರಾಗಕ್ಕೆ ಅದು ಬೇರೆ ಬೇರೆ ಇರ್ತದೆ. ನಾವು ಸಂಗೀತ ಬಲ್ಲವರಲ್ಲ, ನಾವು ಆಡಿದ್ದೇ ರಾಗ, ಭಾಷಿದ್ದೇ ತಾಳ, ನಮ್ಮದೇ ಲೆವೆಲ್ನೇ ನಾವು ಆಡೋಣ. ಅದಾಗಿ ರಾಗ ಆಗ್ಬೋದು, ರೋಗ ಅದು ನಾವೇ ಮಾಡೋದು. ಆದಷ್ಟು ಪ್ರಯತ್ನ ಪಡೋಣ. ರಾಗ ಸೌರಾಷ್ಟ್ರ, ತ್ರಿವುಡೆ ತಾಳ ಅಂತ ಕೊಟ್ಟು ಅರಸ ಕೇಳಿ ತೆರೆದೊಳಿರೆ ಕಲಿ ನರನ ಮೋರನೆ ದಿನದಿ ಗಂಗಾ ತರಳಗಿದಿರಾಗುತ್ತ ಶರಯುಗ ಧರಿಸುತ್ತಯ್ಯಂದ. ಹಿಂದ್ಗಡೆ ಮೇಳದಾರ ಆಡ್ತಿರ್ತಾರೆ. ಅರಸ ಕೇಳಿ ತೆರೆದೊಳಿರೆ ಕಲಿ ನರನು ಮೂರನೆ ದಿನದಿ ಗಂಗಾ ತರಳಗಿದಿರಾಗುತ್ತ ಶರಯುಗ ಧರಿಸುತ್ತಿಂದ. ಹರಿಯ ಕೇಳಿ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ಹರಿಯ ಕೇಳಿ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು. ಸರಳ ನಿಂಗೊಂದಿಸುವೆ ವೀರ್ಯವ ಪರಿಕಿಸು ಎನ್ನುತ್ತಾ. ದಿತ್ತೈತ ದಿತ್ತೈತ ತೋಂತ ದಿತ್ತೋಂತ ಜಗದೈ ದಿತ್ತೈ ದಿತ್ತಿತ್ತೋ ಕಿತ್ಕೊಂಡು ಹಾಡು ಹೇಳಿ ಎನ್ನುತ್ತ ಗಾಂಡೀವಗಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆಯನುತು ಬಿಡಲ ಶರಳಗಳೆರಡ. ಎನ್ನುತ್ತ ಗಾಂಡೀವಗಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆಯನುತ ಬಿಡಲ ಶರಣ ಶರಗಳೆರಡು. ಬಂಧು ಭೀಷ್ಮನ ಚರಣದೆಡೆಯಲಿ ವಂದನೆಯಗೆಯುತ್ತ ಬೀಳಲು. ಬಂಧು ಭೀಷ್ಮನ ಚರಣದೆಡೆಯಲಿ ವಂದನೆಯಗೆಯುತ್ತ ಬೀಳಲು. ಅರಸ ಕೇಳಿ ತೆರೆದೊಳಿರೆ ಕಲಿ ನರನು ಮೂರನೆ ದಿನದಿ ಗಂಗಾ ತರಳಗಿದಿರಾಗುತ್ತ ಶರಯುಗ ಧರಿಸುತ್ತೆಂದ. ಭೀಷ್ಮ ಎದುರಿಗಿದ್ದಾನೆ. ಅವನ ಎದುರಿಗೆ ಅರ್ಜುನ, ಅವ್ರ ಅಜ್ಜ ತಾನೆ, ಗುರು ತಾನೆ, ಹಿರಿಯರ್ ತಾನೆ ಭೀಷ್ಮ. ಸರಳ ತಗೊಂಡ್ಬಿಟ್ಟು ಅರ್ಜುನ ಬಾಣಗಳನ್ನು ಬಿಟ್ಟ. ಅಜ್ಜ ನಮಸ್ಕಾರ, ಅವನ ಸರಳುಗಳ ಮುಖಾಂತರ ಬಾಣಗಳ ಮುಖಾಂತರ ಬಿಡ್ತೀನಿ ಅಂದ್ಬಿಟ್ಟು ಅವ್ರ ಪಾದಗಳಿಗೆ ಬಿಟ್ಟರು. ಪಾದಕ್ಕಲ್ಲ, ಪಾದಕ್ಕೆ ನಮಸ್ಕಾರ ಮಾಡ್ತೀವಲ್ಲ ಅವಂಗೆ ಬಿಟ್ಟ ಅಂತ ಆಮೇಲೆ ವಿವರಣೆ ಮಾಡೋಣ. ಇನ್ನು ರಾಗ ಕೇದಾರಗೌಳ ಜಂಪೆ ತಾಳ ಅಂತ ಬರ್ತೈತಿ. ಜಂಪು ತಾಳನೋ ನಿದ್ದೆ ಬರೋ ತಾಳನೋ. ಜಂಪ್ ಹೊಡಿತೀರಾ? ಕೇಳಿಸ್ತಾ? ಅರ್ಥ ಆಗ್ತಿದ್ಯಾ? ಕಂಡು ಗಂಗಾ ಜಾತನು ಅರುಷವನುಗೊಂಡು ಶರವೆಸೆಯ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲಂದು ಸಿದ್ಧನು ನಗುತ್ತಲೀ. ಇದು ರಾಗ ಶಂಕರಾಭರಣ ರಾಗ. ಮಟ್ಟೆ ತಾಳ ಅಂತ ಬರ್ತದೆ. ಇನ್ನೊಂದೇನೋ ನಮ್ಗೆ ಗೊತ್ತಿಲ್ಲ, ನಮ್ದೇ ರಾಗದ ಹೇಳ. ತಂದೆ ಎಳಿದ ದಿವಸದಿಂದ ನಮ್ಮ ರಕ್ಷಿಸಿ, ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ, ಒಂದು ಪಸುಳರೊಡನೆ ಕಾದುವುದು ವಿವೇಕವೇ, ಕಂದರುಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎನ್ನಲು ಪೇಳ್ದ
ಬಾಲಭಾಷೆಯಾಡಬೇಡವೋ ನಿನಗೆ ನಿಮ್ಮೊಳೈದೆ ಇರಿದು ದಯವದು ಗುಡವೋ ಎನ್ನುವುದ ಭುಜಾನಾವ ಬಲ್ಲ ನೇತಕ ನುಡಿ ತ್ರಿಡಿಯನಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ಎಂದು ಸಾಯ ಕಂಗಳಚ್ಚಡ ಭ್ರಮುಸುಕಲು ಇಂದ್ರಜಾತನ ದರ ತರಿದು ಮಗೊಳೆ ಕವಿಸಲು ಚಂದನದ ಹಯಂಗಳದರಲಾಗ ಸೂತನು ನೊಂದು ಮೂರ್ಛೆಗೊಡಲು ಭೀಷ್ಮ ಬೆರಗು ಭಟ್ಟನು ಬಳಿರೆ ಮುಜರ ಪಾರ್ಥ ಎನ್ನಲು ಸಕಲ ಶಸ್ತ್ರದಿ ಅಳಚಲ ಪಜಯವು ಕಿರೀಟಗಾದಂದದಿ ನಳಿನ ನಾಭರತವ ನುಡಿಸುತ್ತಿರಲು ಭೀಷ್ಮನು ಒಳಲಿ ಹರಿಯ ಗೆಲುವನೆಂದು ಕ್ರೋಧಗೊಂಡನು ಪರಶುರಾಮನತ್ತ ಶರವ ತೆಗೆದು ಕೂಡಲು ಉರಿಯನು ಗಳ್ವ ಶರವು ಹರಿಯ ಹಣೆಗೆ ನಾಟಲು ಪರಡಿದುವು ತುರುಗ ಹನುಮನುಳಕೆ ಚಂದನ ತಿರುಗಲು ಅಸುರ ಹರನ ನೊಸಲು ಬಿರಿದು ರಾಕ್ಷಣ. ಈಗ ಒಬ್ರಿಗೊಬ್ರು ಜಗಳವನ್ನ ಬಾಣ ಬಿಡೋದ್ರ ಮೂಲಕ ಆಡ್ತಾ ಇದ್ದಾರೆ. ಇನ್ನು ವಾ ಅಂತಂದ್ರೆ ವಾರ್ಧಕ ಷಟ್ಪದಿ ಅಂತೇಳಿ. ನೊಸಲ ನೊಡೆದು ರಕ್ತ ಸೂಸಲು ದೃಗುದಯದಿ ಕಿಡಿ ಮುಸಲ ಉಡಗಿದು ಘನರೋಷನಿಂ ಕುರು ಬಲವನಸಿಯರೆದು ಭೀಷ್ಮನ ವಿಭಾಡಿಸುವ ನೀರೇಳು ಜಗವೆರಸಿ ಶತಕೋಟಿಯ ವಿಷಜ ಪೀಠಮಯೇಶ ಶಕ್ರ ವೈವತ್ಸವರ ಮುಸುಕಿದರು ಬಿಡನೆಂದು ಗರ್ಜಿಸುತ್ತಾ ವಾಗೆಯಂ ಬಿಸಿಟು ಚಕ್ರವ ಕೊಂಡು ಧುಮ್ಮಿಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು. ಇನ್ನು ಭಾಮಿನಿ ಷಟ್ಪದಿ ಇದು. ಹರಿಯ ಕಾತಿಯ ತಡೆಬರಾರೆಂದೆರಡು ಬಲ ಬೆರಗಾಗಿ ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಜಯವೆನು ತೆರಗಿ ಮುಗೊಳೆದ್ದಚ್ಚುತನ ಮೃದು ಕರವ ಪಿಡಿದೆಂದ. ಇದು ರಾಗ ಮಧುಮಾಧವಿಯಂತೆ ಏಕತಾಳ. ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೋಳೆನ್ನಯ ಮಾತಲಾಲಿಸಬೇಕು ಎನ್ನಯ ಕಂಠವ ನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಸ್ವಾಮಿ ಪರಾಗು. ಇಂದಿರೇಶನೆ ನಾನು ಇವರ ಜಗಳವನ್ನು ನಿಂದು ಗೀಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡವೆ ಜೀಯ ಹಿಂದೆ ಹೋಗಲಿ ತೀರ್ಚು ಚಕ್ರವನೆಚ್ಚು ಶ್ರೀ ಮನೋಹರ ಎನಗೆನಗೆಯು ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಘನವಾಯ್ತು ಚಕ್ರವ ಕಳುಹಿಸನ್ನಯ ರೋಮವನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀ ಮನೋಹರ. ಇನ್ನು ಭಾಮಿನಿ ಷಟ್ಪದಿ ಮುಂದಿನ ಪದ್ಯ. ಎನಲು ಕಿರುನಗೆ ಗೂಡಿ ಚಕ್ರವದನು ಜದಲ್ಲಣ ಮುಚ್ಚಿ ವರಚಂದನವನೇರಿ ಕಿರೀಟ ಗಭಯವನೀಯಲಚ್ಯುತನ ಹಣೆಯರ ಕುತವನೊರೆಸಲಿ ಪರಿರಣದಿ ತಂದುದು ದಿವಸ 9ನೆಯ ನಿಶಿಯಲಿ ಭೀಷ್ಮನೂರುಬೆಗೆ ಯಮಜ ಚಿಂತಿಸಿದ. ನಮಗೆ ಬಂದ ರಾಗದಲ್ಲಿ ನಾವು ಹೇಳಿದ್ದೇವೆ, ಆದರೆ ಅದು ಆ ಯಕ್ಷಗಾನ ಕಲಿತವ್ರಿಗೆ, ರಾಗ ಸಂಗೀತ ಕಲಿತವ್ರಿಗೆ ಅದು ಒಂದೊಂದು ರಾಗದಲ್ಲಿ ಹೇಳ್ತಾರೆ. ನಿಮಗೆ ಒಂದಿಷ್ಟು 5% ನಿಮಗೆ ಇದು ಹಾಡಕ್ಕೆ ಬರ್ತದೆ ಅನ್ನೋದನ್ನು ಹೇಳ್ಕೊಟ್ಟೇನೆ. ಮುಂದಿನ ಇದರ ಅರ್ಥವನ್ನು ನಾವೀಗ ನೋಡ್ತಾ ಹೋಗೋಣ. ಈ ಚಕ್ರಗ್ರಹಣ ಪದ್ಯ ಭಾಗವನ್ನು ಓದ್ತೀನಿ, ನೀವು ಅದರ ಮಾತನ್ನು ಹೇಳಿ. ರಾಗ ಸೌರಾಷ್ಟ್ರ ತ್ರಿವಣೆ ತಾಳ.
ಅರಸ ಕೇಳಿ ತೆರದೊಳಿರೆ ಕಲಿ ನರನು ಮೂರನೆಯ ದಿನದಿ ಗಂಗಾ ತರಳಗಿದಿರಾಗುತ್ತಾ ಶರಯುಗ ಧರಿಸುತ್ತೆಂದ ಹರಿಯ ಕೇಳಿ ದಿನದಿ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು ಸರಳಿನಿಂದೊಂದಿಸುವೆ ವೀರ್ಯವ ಪರಿಕಿಸೆನುತ ಎನ್ನುತ್ತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತ ಬಿಡಲಾ ಶರಗಳೆರಡು ಒಂದು ಭೀಷ್ಮನ ಚರಣದೆಡೆಯಲ್ಲಿ ವಂದನೆಯ ಗೈಯುತ್ತ ಬೀಳಲು ರಾಗ ಕೇದಾರ ಗೌಡ ಜಂಪೆ ತಾಳ ಕಂಡು ಗಂಗಾಜಾತನು ಹರುಷವನು ಗೊಂಡು ಸೆರವೆಸೆಯೇ ನರನು ತಂಡದ ಶರದಲ್ಲಿ ಖಂಡಿಸುತ್ತ ಅಂದು ಸಿರ್ಧನು ನಗುತ್ತಲಿ ರಾಗ ಶಂಕರಾಭರಣ ಮಟ್ಟೆ ತಾಳ ತಂದೆಯಡಿದ ದಿವಸದಿಂದ ರಕ್ಷಿಸಿ ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಶುಳರೊಡನೆ ಕಾದುವುದು ವಿವೇಕವೇ ಕಂದರುಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎನಲು ಪೇಳ್ದ ಬಾಲ ಭಾಷೆಯಾಡಬೇಡವೋ ಎನಗೆ ನಿಮ್ಮೊಳೈದೆ ಹಿರಿದು ದಯವೋ ದೂಡವೋ ಎನ್ನುವುದು ಅಬುಜನಾಭ ಬಲ್ಲನೇತಕ ಆ ನುಡಿ ತ್ರಿಣೆಯ ನಿತ್ತ ಶರವ ತೆಗೆದು ಎನ್ನ ಮೇಲ್ ಹೊಡಿ ಎಂದು ಸಾಯ ಕಂಗಳೆಡಚ್ಚಡಬ್ರ ಮುಸುಕಲು ಇಂದ್ರಜಾತನದರ ತರಿದು ಮಗುಳೆ ಕವಿಸಲು ಚಂದನದ ಹಯಂಗಳೊದರಲಾಗ ಸೂತನು ನೊಂದು ಮೂರ್ಛೆಗೊಡಲು ಭೀಷ್ಮ ಬೆರಗುಬಟ್ಟನು ಬಳಿರೇ ಮಜುರೇ ಪಾರ್ಥ ಎನ್ನುತ್ತ ಸಕಲ ಶಸ್ತ್ರದಿ ಅಳಚಲಪ ಜಯವು ಕಿರೀಟಿಗಾಗದಂದದಿ ನಳಿನಾನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು
ಪರಶುರಾಮ ದತ್ತ ಶರವು ತೆಗೆದು ಕೂಡಲು ಉರಿಯ ನುಗುಳ್ಳುವ ಶರವು ಹರಿಯ ಹಣೆಗೆ ನಾಂಟಲು ಹೊರಳಿದವು ತುರುಗ ಹನುಮ ನಳುಕೆ ಚಂದನ ತಿರುಗಲು ಅಸುರ ಹರನ ತಿರುಗಲಸುರ ಹರನ ನೊಸಲು ಬಿರುದದಾಕ್ಷಣ ವಾರ್ಧಕ ಷಟ್ಪದಿ. ನೊಸಲೊಡೆದು ರಕ್ತ ಸೂಸಲು ದೃಗುದ್ವಯದಿ ಕಿಡಿ ಮಸಲಗೌಡಗಿದು ಘನರೋಷದಿಂದ ಕುರುಬಲವ ನಸಿಯರೆದು ಭೀಷ್ಮನ ವಿಭಾಡಿಸುವ ನೀರೇಳು ಜಗವೆರಸಿ ಶತಕೋಟಿಯ ಬಿಸಜ ಪೀಠ ಮಹೇಶ ಶಕ್ರ ವೈವಸ್ವತರು ಮುಸುಕಿದರು ಬಿಡಲೆಂದು ಗರ್ಜಿಸುತ್ತ ವಾಗೆಯಂ ಬಿಸುಟು ಚಕ್ರವಾ ಕೊಂಡು ದುಂಬಿಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು ಚತುರ್ದಶ ಭುವನ ತಲ್ಲಣಿಸಿತು ಬಾಮಿನಿ ಷಟ್ಪದಿ. ಹರಿಯ ಖಾತಿಯ ತಡೆವಾರ್ ಹರಿಯ ಖಾತಿಯ ತಡೆವರಾರ್ ಎಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೇನನು ತೆರಗಿ ಮಗುಳೆದ್ದಚ್ಚುತನ ಮೃದು ಕರವ ಪಿಡಿದೆಂದ ರಾಗ ಮಧುಮಾಧವಿ ಏಕತಾಳ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನ್ನಯ ಮಾತ ಲಾಲಿಸಬೇಕು ಎನ್ನಯ ಕಂಠವ ನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಬಿಡಿದಿಹೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವಾ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೀ ಕಾಯ ಎರವಿನೊಡವೆ ಜೀಯ ಹಿಂದೆ ಹೋಗಲಿ ತೀರ್ಚು ಚಕ್ರವನೆಚ್ಚು ಶ್ರೀ ಮನೋಹರ ಇಂದಿರೇಶನೇ ನನಗೆ ನಗೆಯು ಬಂತು ನಿನ್ನ ಕಣ್ಣಿಂತು ತೃಣವ ಮುರಿಯುವುದಕ್ಕೆ ಕೊಡಲೆಯು ಬೇಕೆ ಘನವಾಯ್ತು ಚಕ್ರವ ಕಳುಹಿಸೆನ್ನಯ ಗೋಮ
ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ. ಶ್ರೀ ಮನೋಹರ ವಾಮಿನಿ ಷಟ್ಪದಿ ಎನಲು ಕಿರುನಗೆ ಕೂಡಿ ಚಕ್ರವ ಅದನ್ನು ಅನುಜದಲ್ಲಣ ಮುಚ್ಚಿ ವರಚಂದನವನೇರಿ ಕಿರೀಟಿಗೆ ಅಭಯವನು ಈಯಲಚ್ಯುತನ ಕಿರೀಟಿಗೆ ಅಭಯವನೀಯಲಚ್ಯುತನ ಕಿರೀಟಿಗೆ ಅಭಯವನೀಯಲಚ್ಯುತನ ಹಣೆಯ ರಕುತವ ನೊರೆಸಲಿ ಪರಿರಣದಿ ಈ ಪರಿರಣದಿ ಸಂದುದು ದಿವಸ 9ನೆಯ ನಿಶಿಯಲಿ ಭೀಷ್ಮನು ಅರುಬೆಗೆ ಭೀಷ್ಮನುರುಬೆಗೆ ಯಮಜ ಚಿಂತಿಸಿದ. ಇದು ಪದ್ಯದ ವಾಚನ ಮಾಡೋದು, ಹಾಡೋದು, ಈಗ ಅದು ಸುಲ್ಕೊಂಡು ಅರ್ಥೈಸ್ಕೊಂಡು ತಿನ್ನೋದು ಮಾಡೋಣ್ರಾ.